ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಪ್ರೊಮೋ ಶೂಟಿಂಗ್ ಕೂಡ ಇದೀಗ ಮುಗಿದಿದೆ ಆ್ಯಂಡ್ ಇದೀಗ 2 ಫೋಟೋಗಳು ಕೂಡ ಲೀಕ್ ಆಗಿದೆ. ಇನ್ನು ನಿರೂಪಕರು ಯಾರು ಅಂತ ತುಂಬ ಕಡೆ ಚರ್ಚೆ ಆಗ್ತಾ ಇತ್ತು. ಇದೀಗ ನಿರೂಪಕರು ಯಾರು ಅಂತ ಕೂಡ ಇಲ್ಲಿ ಗೊತ್ತಾಯಿತು. ಇನ್ನು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯಾವ್ಯಾವ ಸ್ಪರ್ಧಿಗಳು ಬರಲಿದ್ದಾರೆ ಎಂಬುದರ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಆದಷ್ಟು ಬೇಗ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಶೋ ಕೂಡ ಇದೀಗ ಶುರುವಾಗ್ತಾ ಇದೆ. ಇನ್ನು ಈ ಒಂದು ಶೋನಲ್ಲಿ ಯಾವ ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ ಎಂಬುದನ್ನು ಇಲ್ಲಿ ನೋಡೋಣ. ಇನ್ನು ಅಕ್ಟೋಬರ್ನ 3ನೇ ವಾರದಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭವಾಗ್ತಾ ಇದೆ. ಅಂದ ಹಾಗೆ ಈ ಒಂದು ಶೋನಲ್ಲಿ ಕಿಚ್ಚ ಸುದೀಪ್ ರವರು ನಿರೂಪಣೆ ಮಾಡಲ್ಲ ಅಂತ ತುಂಬ ಕಡೆ ಚರ್ಚೆ ಆಗ್ತಾ ಇತ್ತು. ಇದರ ಬದಲಾಗಿ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ರವರು ಈ ಸಲದ ನಿರೂಪಣೆ ಮಾಡಲಾಗ್ತಾ ಇತ್ತು ಅಂತ ಕೇಳಿ ಬರ್ತಾ ಇತ್ತು. ಬಟ್ ಇವಾಗ ಇದಕ್ಕೆ ಉತ್ತರ ಕೂಡ ಸಿಕ್ಕಿದೆ. ಇದೀಗ ಬಿಗ್ ಬಾಸ್ ಸೀಸನ್ 11ರ ಪ್ರೊಮೋ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ಪ್ರೊಮೋದ 2 ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ಇನ್ನು ಇದರಿಂದಲೇ ಗೊತ್ತಾಗುತ್ತೆ ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ರವರೇ ನಿರೂಪಣೆ ಮಾಡಲಿದ್ದಾರೆ ಅಂತ. ಹೌದು, ಯಾಕಂತಂದ್ರೆ ಪ್ರೊಮೋದಲ್ಲಿ ಇದೀಗ ಕಿಚ್ಚ ಸುದೀಪ್ ರವರು ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಒಂದು ಶೋನ ಪ್ರೊಮೋ ಶೂಟಿಂಗ್ ಕೂಡ ಹೈದರಾಬಾದ್ನಲ್ಲಿ ನಡೆದಿತ್ತು. ಇನ್ನು ಆಗಸ್ಟ್ 12ಕ್ಕೆ ಕಿಚ್ಚ ಸುದೀಪ್ ರವರು ಕೂಡ ಹೈದರಾಬಾದ್ಗೆ ತೆರಳಿದ್ದರು. ಸೊ ಇದರಿಂದಾಗಿ ಗೊತ್ತಾಗತ್ತೆ ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ರವರೇ ನಿರೂಪಣೆ ಮಾಡಲಿದ್ದಾರೆ ಅಂತ. ಇನ್ನು ಶೋಗೋಸ್ಕರ ವಾಹಿನಿಯು ಭರ್ಜರಿ ತಯಾರಿಗಳನ್ನು ಶುರು ಮಾಡಿದೆ. ಇನ್ನು ದೊಡ್ಡ ಮನೆಗೋಸ್ಕರ ಸಾಮಾನ್ಯವಾಗಿ 300 ಜನರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಳೆದ ಬಾರಿ TRPಯಲ್ಲಿ ಕಮಾಲನ್ನ ಮಾಡಿದಂಥ ಶೋ ಈ ಬಾರಿಯೂ ಕೂಡ ಅದೇ ರೀತಿಯ ಕುತೂಹಲವನ್ನ ಮೂಡಿಸಲಿದೆ. ಇನ್ನು ಈ ಬಾರಿಯ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳಾಗಿ ಯಾರ್ಯಾರು ಬಿಗ್ ಬಾಸ್ನ ಮನೆಗೆ ಬರಲಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಮೊದಲನೇದಾಗಿ ಇದೀಗ ಅಶ್ವಿನಿ ಗೌಡ. ಕನ್ನಡದ ಅನೇಕ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿರುವಂಥ ಅಶ್ವಿನಿ ಗೌಡರವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲೂ ಕೂಡ ಇವರು ಗುರುತಿಸಿಕೊಂಡಿದ್ದರು. ಇನ್ನು ಈ ಬಾರಿ ಇವರು ಬಿಗ್ ಬಾಸ್ನ ಮನೆಗೆ ಬರಲಿದ್ದಾರೆ ಎಂಬ ಒಂದು ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಪಂಕಜ್ ನಾರಾಯಣ್, ಎಸ್ ನಾರಾಯಣ್ ಪುತ್ರ ಪಂಕಜ್ ನಾರಾಯಣ್ ರವರು ಈ ಬಾರಿಯ ಶೋನಲ್ಲಿ ಇರಲಿದ್ದಾರೆ ಎಂಬ ಒಂದು ಮಾಹಿತಿಗಳು ಕೂಡ ಇದೀಗ ಬಂದಿದೆ. ಶರ್ಮಿತಾ ಗೌಡ, ಗೀತಾ ಧಾರಾವಾಹಿ ನಟಿ ಶರ್ಮಿತಾ ಗೌಡರವರು ಈ ಬಾರಿಯ ಬಿಗ್ ಬಾಸ್ನ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಒಂದು ಮಾಹಿತಿಗಳು ಕೂಡ ಇದೀಗ ಕೇಳಿ ಬಂದಿದೆ. ಮೋಕ್ಷಿತಾ ಪೈ, ಪಾರು ಧಾರಾವಾಹಿಯ ನಟಿ ಮೋಕ್ಷಿತಾ ಪೈ ರವರು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಭಾಗವಹಿಸಲಿದ್ದಾರೆ ಎಂಬ ಒಂದು ಮಾಹಿತಿಗಳು ಕೂಡ ಇದೀಗ ಕೇಳಿ ಬಂದಿದೆ. ರಾಘವೇಂದ್ರ, ಮಜಾ ಭಾರತ ಹಾಗೂ ಗಿಚ್ಚಿಗಿಲಿ ಶೋನಲ್ಲಿ ಖ್ಯಾತಿಯಾಗಿರುವಂಥ ರಾಘವೇಂದ್ರ ರವರು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಭಾಗವಹಿಸಲಿದ್ದಾರೆ ಎಂಬ ಒಂದು ಮಾಹಿತಿಗಳು ಕೂಡ ಇದೀಗ ಕೇಳಿ ಬಂದಿದೆ. ವರ್ಷಾ ಕಾವೇರಿ, ಬಿಗ್ ಬಾಸ್ ಆಫರ್ ಬಂದರೆ ನಾನು ಹೋಗಲು ರೆಡಿ ಅಂತ ವರ್ಷಾ ಕಾವೇರಿಯವರು ಈ ಹಿಂದೆ ಕೂಡ ಹೇಳಿದರು. ಇನ್ನು ಈ ಬಾರಿ ಇವರು ಬಿಗ್ ಬಾಸ್ನ ಮನೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಒಂದು ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಗೌತಮಿ ಜಾವದ್, ಸತ್ಯ ಧಾರಾವಾಹಿ ಇದೀಗ ಅಂತ್ಯವಾಗ್ತಾ ಇದೆ. ಇನ್ನು ಈ ಒಂದು ಧಾರಾವಾಹಿ ನಟಿಯಾಗಿರುವಂತಹ ಗೌತಮಿ ಜಾವದ್ ಯಾವುದೇ ಒಂದು ರಿಯಾಲಿಟಿ ಶೋ ಹಾಗೂ ಸೀರಿಯಲ್ಗಳನ್ನು ಇನ್ನೂ ಕೂಡ ಒಪ್ಕೊಂಡಿಲ್ಲ. ಹೀಗಾಗಿ ಇವರು ಕೂಡ ಬಿಗ್ ಬಾಸ್ನ ಮನೆಗೆ ಬರಲಿದ್ದಾರೆ ಎಂಬ ಒಂದು ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಸುಕೃತ ನಾಗ್, ಕಾವೇರಿ ಕನ್ನಡ ಮೀಡಿಯಂನ ಧಾರಾವಾಹಿಯಿಂದ ಹೊರಬಂದಿರುವಂಥ ಸುಕೃತ ನಾಗ್ರವರು ಈ ಬಾರಿಯ ಬಿಗ್ ಬಾಸ್ನ ಶೋನಲ್ಲಿ ಬರಲಿದ್ದಾರೆ ಎಂಬ ಒಂದು ಮಾಹಿತಿಗಳು ಕೂಡ ಇದೀಗ ಕೇಳಿ ಬಂದಿದೆ. ಚೇತನ್ ಚಂದ್ರ, ನಟ ಚೇತನ್ ಚಂದ್ರ ಅವರು ಕೂಡ ಯಾವುದೇ ಧಾರಾವಾಹಿಗಳನ್ನು ನಟಿಸುತ್ತಿಲ್ಲ. ಇನ್ನು ಇವರು ಕೂಡ ಈ ಬಾರಿಯ ಶೋನಲ್ಲಿ ಇರಲಿದ್ದಾರೆ ಎಂಬ ಒಂದು ಮಾಹಿತಿ ಇದೀಗ ಕೇಳಿ ಬಂದಿದೆ. ಚಂದ್ರಪ್ರಭಾ, ಹಾಸ್ಯ ನಟ ಚಂದ್ರಪ್ರಭಾರವರು ಈ ಬಾರಿಯ ಶೋನಲ್ಲಿ ಭಾಗವಹಿಸಲಿದ್ದಾರೆ ಎಂಬ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ. ತ್ರಿವಿಕ್ರಮ, ಹಿಂದಿನ ಸೀಸನ್ನಲ್ಲಿ ತ್ರಿವಿಕ್ರಮರವರಿಗೆ ಬಿಗ್ ಬಾಸ್ನ ಆಫರ್ ಕೂಡ ಬಂದಿತ್ತು ಅಂತ ಸ್ವತಃ ಅವರೇ ಕೂಡ ಹೇಳಿದ್ರು. ಇನ್ನು ಈ ಬಾರಿಯೂ ಕೂಡ ಆ ಒಂದು ಚಾನ್ಸ್ ಅವರಿಗೆ ಸಿಗಲಿದೆ ಎಂಬ ಒಂದು ಮಾಹಿತಿ ತಿಳಿದು ಬಂದಿದೆ. ವರುಣ್ ಆರಾಧ್ಯ, ಬೃಂದಾವನ ಧಾರಾವಾಹಿಯ ನಟ ವರುಣ್ ಆರಾಧ್ಯರವರು ಈ ಒಂದು ಶೋನಲ್ಲಿ ಭಾಗವಹಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಇವರು ಇತ್ತೀಚೆಗೆ ಒಂದು ಸಿನಿಮಾವನ್ನ ಒಪ್ಪಿಕೊಂಡಿದ್ದರಿಂದ ಶೋಗೆ ಹೋಗೋದು ಡೌಟ್ ಎನ್ನಲಾಗ್ತಾ ಇದೆ. ತರುಣ್ ಚಂದ್ರ, ನಟ ತರುಣ್ ಚಂದ್ರರವರು ಸಿನಿಮಾದಿಂದ ದೂರ ಆಗಿದ್ದಾರೆ. ಇನ್ನು ಇವರು ಕೂಡ ಶೋನಲ್ಲಿ ಭಾಗವಹಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಆಕಾಶ್, ಕೆಂಡಸಂಪಿಗೆ ಧಾರಾವಾಹಿ ಮುಕ್ತಾಯ ಆಗಲಿದ್ದು ಇದೀಗ ಈ ಒಂದು ಧಾರಾವಾಹಿಯ ನಾಯಕ ಆಗಿರುವಂಥ ಆಕಾಶ್ ರವರು ಶೋನಲ್ಲಿ ಭಾಗವಹಿಸಲಿದ್ದಾರೆ ಎನ್ನಲಾಗ್ತಿದೆ. ಅಮಿತಾ ಶಿವಾನಂದ್, ಒಲವಿನ ನಿಲ್ದಾಣ ಧಾರಾವಾಹಿಯ ನಟಿಯಾಗಿರುವಂಥ ಅಮಿತಾ ಶಿವಾನಂದ್ ರವರು ಸದ್ಯ ಯಾವುದೇ ಪ್ರಾಜೆಕ್ಟ್ಗಳನ್ನು ಒಪ್ಪಿಕೊಂಡಿಲ್ಲ. ಸೊ ಇದರಿಂದಾಗಿ ಇವರೂ ಕೂಡ ಬಿಗ್ ಬಾಸ್ನ ಮನೆಗೆ ಬರುವಂಥ ಚಾನ್ಸಸ್ಸು ತುಂಬಾನೇ ಇದೆ. ರೀಲ್ಸ್ ರೇಷ್ಮಾ, ಸದ್ಯ ಗಿಚ್ಚಿಗಿಲಿಗಿಲಿ ಶೋನ ಸ್ಪರ್ಧಿಯಾಗಿರುವಂಥ ರೀಲ್ಸ್ ರೇಷ್ಮಾ ರವರು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಒಂದು ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಿದೆ. ಶಶಿಧರ್, SMR ಗೇಮಿಂಗ್ನ ಯೂಟ್ಯೂಬರ್ ಶಶಿಧರ್ ರವರು ಕೂಡ ಈ ಒಂದು ಶೋನಲ್ಲಿ ಇರಲಿದ್ದಾರೆ ಎನ್ನಲಾಗ್ತಿದೆ. ತನ್ವಿ ಬಾಲರಾಜ್, ಅಂತರ್ಬಟ ಧಾರಾವಾಹಿ ಮುಕ್ತಾಯ ಆಗಲಿದ್ದು ಇದೀಗ ಈ ಒಂದು ಧಾರಾವಾಹಿಯ ನಾಯಕಿಯಾಗಿರುವಂಥ ತನ್ವಿ ಬಾಲರಾಜ್ ರವರು ಕೂಡ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಭಾಗವಹಿಸಲಿದ್ದಾರೆ ಎನ್ನಲಾಗ್ತಿದೆ. ಆಶಾ ಭಟ್, ಗಾಯಕಿಯಾಗಿರುವಂಥ ಆಶಾ ಭಟ್ ರವರು ಕೂಡ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಕೇಳಿ ಬರ್ತಿದೆ.
ಸೊ ಇದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿರುವಂತಹ ಒಂದು ಕಂಟೆಸ್ಟೆಂಟ್ಗಳ ಹೆಸರಾಗಿದೆ. ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯಾರು ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.